ಭೀಕರ ಬರದ ನಡುವೆಯೂ ಭೂ ಒಡಲಿನಿಂದ ಚಿಮ್ಮಿತು ಅಂತರ್ಜಲ. ಕುಡಿಯುವ ನೀರಿಗೂ ತಾತ್ವರ ಎದುರಾಗಿದ್ದ ಗ್ರಾಮದಲ್ಲಿ ಸಂಭ್ರಮ ಮೂಡಿಸಿದ ಗಂಗಾಮಾತೆ. ಜೀವಜಲ ಕಂಡು ಕುಣಿದು ಕುಪ್ಪಳಿಸಿದ ಗ್ರಾಮಸ್ಥರು. ಅಷ್ಟಕ್ಕೂ ಯಾವುದು ಆ ಗ್ರಾಮ, ಅಲ್ಲಿ ನಡೆದ ಚಮತ್ಕಾರ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಕುಡಿಯುವ ನೀರಿಗೂ ತಾತ್ವರ ಎದುರಾಗಿದ್ದ ಗ್ರಾಮದಲ್ಲಿ ಚಿಮ್ಮಿತು ಜೀವಜಲ. ಆಗಸದೆತ್ತರಕ್ಕೆ ಚಿಮ್ಮಿದ ಜೀವಜಲ ಕಂಡು ಸಂಭ್ರಮಿಸಿದ ಗ್ರಾಮಸ್ಥರು. ಇದು ಚನ್ನಬಸವೇಶ್ವರ ಸ್ವಾಮಿಯ ಪವಾಡ ಅಂತಾರೆ ಭಕ್ತರು. ಬಾನೆತ್ತರಕ್ಕೆ ಚಿಮ್ಮುತ್ತಿರುವ ಜಲರಾಶಿ. ಕುಡಿಯುವ ನೀರಿಗೂ ತಾತ್ವರ ಎದುರಾಗಿದ್ದ ಗ್ರಾಮದಲ್ಲಿ ಜೀವಜಲ ಕಂಡು ಕುಣಿದು ಕುಪ್ಪಳಿಸುತ್ತಿರುವ ಗ್ರಾಮಸ್ಥರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ತಾಲೂಕಿನ ಗುಮ್ಮನೂರು ಗ್ರಾಮದಲ್ಲಿ. ಹೌದು, ಗುಮ್ಮನೂರು ಗ್ರಾಮದಲ್ಲಿ ಕಳೆದ ಕೆಲ ದಿನಗಳಿಂದ ಕುಡಿಯುವ ನೀರಿಗೂ ಹಾಹಾಕಾರ ಎದುರಾಗಿತ್ತು. ಜನ ಜಾನುವಾರುಗಳಿಗೂ ಕುಡಿಯುವ ನೀರಿಗೆ ಸಂಕಷ್ಟ ಎದುರಾಗಿತ್ತು. ಗ್ರಾಮಸ್ಥರು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳನ್ನ ಭೇಟಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಕೊನೆಗೆ ಗ್ರಾಮಸ್ಥರೆಲ್ಲರೂ ಒಂದಾಗಿ ಗ್ರಾಮದ ಚನ್ನಬಸವೇಶ್ವರ ಸ್ವಾಮಿಯ ಅಪ್ಪಣೆ ಪಡೆದು ದೇವಸ್ಥಾನಕ್ಕೆ ಭಕ್ತರು ನೀಡಿದ ಹಣದಿಂದ ಕೊಳವೆ ಬಾವಿ ಕೊರೆಸಿದ್ದಾರೆ. ಸುಮಾರು 550ರಿಂದ 600 ಅಡಿ ಬೋರ್ವೆಲ್ ಕೊರೆಸುತ್ತಿದ್ದಂತೆ ಭೂ ಒಡಲಿನಿಂದ ಗಂಗಾಮಾತೆಯ ದರ್ಶನವಾಗಿದ್ದು ಬಾನೆತ್ತರಕ್ಕೆ ನೀರು ಚಿಮ್ಮಿದೆ. ಸುಮಾರು 5ರಿಂದ 6 ಇಂಚು ನೀರು ಬಿದ್ದಿದ್ದು ಇದು ಗ್ರಾಮಸ್ಥರ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗಿದೆ. ಊರು ದೇವಸ್ಥಾನ ಕಮಿಟಿಯಿಂದ ನಾವು ಒಳ್ಳೆಯ ಒಂದು ನೀರು ಚೆನ್ನಾಗಿ ಬಂದೈತೆ. ದೇವಸ್ಥಾನದಿಂದ ಹಾಕಿದ್ದೇವೆ ನಾವು ಊರಲ್ಲೆಲ್ಲ ಸೇರಿ. ಭಾರಿ ನೀರು ಬಂದೈತೆ. ಒಂದು 580 ಅಡಿಯಿಂದ 600 ಅಡಿಗೆ ಭಾಳ ಒಂದು 5 ಇಂಚು ನೀರು ಬಂದೈತೆ. ನಾವು ನಮ್ಮ ಊರಲ್ಲಿ ಎಲ್ಲ ಸಂತೋಷದಿಂದ ಇದ್ದಾರೆ ನಮ್ಮ ಜನ ಅಂತ ಹೇಳ್ತಾನೆ. ಕುಡಿಯುವ ನೀರಿಗೂ ಅಭಾವ ಉಂಟಾಗಿದ್ದ ಗ್ರಾಮದಲ್ಲಿ ಚನ್ನಬಸವೇಶ್ವರ ಸ್ವಾಮಿಯ ಪವಾಡ ಎನ್ನುವಂತೆ ಭೀಕರ ಬರದ ನಡುವೆಯೂ ಈ ಪ್ರಮಾಣದಲ್ಲಿ ನೀರು ಬಿದ್ದಿರುವುದು ನಿಜಕ್ಕೂ ಪವಾಡ ಎನ್ನುತ್ತಾರೆ ಗ್ರಾಮಸ್ಥರು. ಕುಡಿಯೋ ನೀರಿನ ಭಾಳ ಅಭಾವ ಇತ್ತು. ಇವತ್ತು ದೇವಸ್ಥಾನದ ಇದ್ದಂಥ ಹಲವಾರು ಭಕ್ತರು ಕೊಟ್ಟಂಥ ಉಂಡಿ ದೆಬ್ಬೆಯಲ್ಲಿ ಇವತ್ತು ಕಮಿಟಿ ತೀರ್ಮಾನ ಮಾಡ್ಕೊಂಡು ಬೋರ್ ಹಾಕ್ಸ್ಲೇಬೇಕು. ಕುಡಿಯೋ ನೀರು ಭಾಳ ಅಭಾವ ಐತಿ, ಬೇರೆ ಊರ ಕಡೆಗೆ ಹೋಗೋಕ್ಕಾಗೋದಲ್ಲ ಅಂದ ಸಂದರ್ಭದಲ್ಲಿ ಇವತ್ತು ಅದೇ ಶ್ರೀ ಚನ್ನಬಸವೇಶ್ವರ ಇವತ್ತು ನಮಗೆ ನೀರು ಹೊಲ್ದೈತಿ. ಭಾಳ ನೀರು ಚೆನ್ನಾಗಿ ಬರ್ತೈತಿ, ಎಲ್ಲರಿಗೂ ಖುಷಿ ಆಗೈತಿ. ಇವತ್ತು ಆ ನೀರು ಎಲ್ಲಿ ಬೀಳತ್ತಿಲ್ಲ ಅಂತ ನಮಗೆ ನಿರೀಕ್ಷೆ ನೀರು ಬರುತ್ತೆ. ಏನೇ ಆಗಲಿ ಕುಡಿಯುವ ನೀರಿಗೂ ಹಾಹಾಕಾರ ಇರುವ ಸಂದರ್ಭದಲ್ಲಿ ಗಂಗಾಮಾತೆಯ ದರ್ಶನದಿಂದ ಗ್ರಾಮದಲ್ಲಿ ಸಂಭ್ರಮ ಮನೆ ಮಾಡಿರೋದಂತೂ ಸತ್ಯ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.